ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ನಿಮಗೆ. ಮೈಸೂರು ಟು ಗುಂಡ್ಲುಪೇಟೆ NH ಕರೆಕ್ಟಾಗಿ ಲ್ಯಾಂಡ್ಗೆ 2 ಕಿಲೋಮೀಟ್ರ್ ಬರುತ್ತೆ. 1 ಕಿಲೋಮೀಟ್ರ್ ನಿಮಗೆ ಮೆಟ್ಲಿಂಗ್ ಬರಬೇಕು. 40 ಫೀಟ್ ರೋಡು. ನಿಮಗೆ ಒಳ್ಳೆ ಸ್ಕ್ವೇರ್ ಟೈಪಲ್ಲಿದೆ, ತುಂಬ ಚೆನ್ನಾಗಿದೆ ಲ್ಯಾಂಡು. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ. ರೈತರ ಹತ್ರ ಇರೋ ಪ್ರಾಪರ್ಟಿ. ನಿಮಗೆ ಇದು ಟೋಟಲಿ 3 ಎಕರೆ ಬರುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದೆ ಬೌಂಡ್ರಿ. ಒಳ್ಳೆ ಸ್ಕ್ವೇರ್ ಶೇಪಲ್ಲಿದೆ, ತುಂಬ ಚೆನ್ನಾಗಿದೆ. ನೀವು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. 40 ಫೀಟ್ ರೋಡು, ಡೈರೆಕ್ಟ್ ಜಮೀನಿಗೆ ದಾರಿ ಇದೆ. ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಬೇರೆ ಅಪ್ಡೇಟ್ ಬೇಕು ಅಂದರೆ ನಾನು ಕೊಡೋಣ. ಮೈಸೂರಿಗೆ ನಿಮಗೆ ಲ್ಯಾಂಡಿಂದ ಒಂದು 52 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆಗೆ ಒಂದು 7 ಕಿಲೋಮೀಟ್ರ್ ಬರುತ್ತೆ, 7 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ NH ಕರೆಕ್ಟಾಗಿ 2 ಕಿಲೋಮೀಟ್ರ್ ಲ್ಯಾಂಡಿಂದ. ರೆಡ್ ಸಾಯಿಲು ನೋಡಿ, ಲಾಸ್ಟು ಅಲ್ಲಿವರೆಗೂ ಇದೆ ಜಮೀನು. ನಿಮಗೆ ಫ್ರಂಟೇಜ್ ಒಂದು 200 ಅಡಿ ಫ್ರಂಟೇಜ್ ಸಿಗುತ್ತೆ ನೋಡಿ. ಸ್ಟ್ರೈಟ್ ಅಲ್ಲಿವರೆಗೂ ಇದೆ. ನಿಮಗೆ ವಾಕ್ ಸ್ಟೆಪ್ ಇದೆ. ಜಾಗ ಮಾತ್ರ ಅದ್ದೂರಿ ಜಾಗ. ಹೋಮ್ ಸ್ಟೇ ಫಾರ್ಮ್ ಹೌಸು ಈ ಥರ ಮಾಡೋರಿಗೆ ತುಂಬ ಸೂಟಬಲ್ ಆಗಿದೆ ಜಾಗ. ನೋಡಿ ಅಕ್ಕಪಕ್ಕ ಎಲ್ಲ ಪಂಪ್ ಸೆಟ್ಗಳಿದೆ, ಭಾಳ ಇದೆ ನೋಡಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ. ನಿಮಗೆ ರೋಡ್ ಬಂದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ 40 ಫೀಟ್ ರೋಡು, ದೊಡ್ಡ ರೋಡು. ಜಮೀನವರೆಗೂ ಹಿಂಗೆ ಇದೆ. ಸಕ್ಕತ್ತಾಗೈತ. ಒಂಚೂರು ಡ್ಯಾಮೇಜ್ ಆಗಲ್ಲ, ಹಿಂಗೆ ಮಾಡ್ಬೋದು. ಹಿಡಿಬೇಡ, ಹಿಡಿಬೇಡ. ಸಾಯಿಲ್, ರೆಡ್ ಸಾಯಿಲ್. ಎಷ್ಟಪಡಿ ರೋಡ್ 40 ಅಡಿ ರೋಡ್. ಏನು ರೋಡ್ ಇದೆ, ದೊಡ್ಡ ರೋಡ್. ಬಾಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಯಿಲ್ ಸಾಯಿಲ್ ಬರುತ್ತೆ, ರೆಡ್ ಸಾಯಿಲ್.